ನಾನು ಕನ್ನಡ ಅಂತೂ ಬಿಟ್ಕೊಡ್ಲಿಕ್ಕೆ ಆಗಲ್ಲ. 2 ರೂಟ್ ಇದೆ ಇಲ್ಲಿ, ರೈಟ್ ಒಂದು ಲೆಫ್ಟ್ ಒಂದು. ಅಣ್ಣ ಏನಣ್ಣ ನೀನು ಡಾಕ್ರು ಹಿಂಗ್ ಮಾಡ್ತೀರಾ? ಬೋರ್ಡ್ ಚೇಂಜ್ ಮಾಡು ಗೈಸ್. ನೋಡಿ ಗೌತಮ್ ರವರು ಬೇಕಾಬಿಟ್ಟು ಹೇಳ್ಬಿಟ್ರೆ ಮತ್ತೆ ನಂಗೆ ಅದು ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ. ಕುದುರೆ ಇಲ್ಲೇ ಇದೆಯಲ್ಲ ನೀನು, ಫೀಲ್ ಆಗ್ತಾ ಇದೆಪ್ಪ. ಇಲ್ಲಾಂದ್ರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗೋದು ನಿಂಗೆ. ಮನೆಗೆ ಬನ್ನಿ 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 ಬನ್ನಿ. ಬಂದ್ರಾ? ಎಲ್ರು ಬಂದ್ರಾ? ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್. ಹೇಗಿದ್ದೀರಾ ನೀವೆಲ್ರು? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಬೆಳಿಗ್ಗೆ ಮುಂಜಾನೆ ರೈಡ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಸ್ಯಾಟರ್ಡೆ, ಸೊ ಲಗೇಜ್ ಏನು ಜಾಸ್ತಿ ತಗೊಂಡಿಲ್ಲ. ಒಂದೇ ಬ್ಯಾಗಲ್ಲೇ ಒಂದ್ ಜೊತೆ ಬಟ್ಟೆ, ಒಂದು ರೇನ್ಕೋಟ್ ಅಷ್ಟೇ ಇದೆ. ಈಗ ಸ್ವಲ್ಪ ವೈಲೆಲ್ಲ ಚೈನ್ ಕ್ಲೀನ್ ಮಾಡಿದ್ದೀನಿ, ಗಟ್ಟಿ ಇರುತ್ತಂತ ಅನ್ಕೋತೀನಿ ನಾನಿದು. ಬನ್ನಿ, ಓಂ ನಮಃ ಶಿವಾಯ್. ಗಾಡಿಯನ್ನು ಸ್ಟಾರ್ಟ್ ಮಾಡೋಣ. ಜೈ ಭೋಲೆನಾಥ್, ಜೈ. ಓಕೆ ಓಕೆ, ಲೆಟ್ಸ್ ಗೋ ಬ್ರೋ. ಜೈ ಹನುಮಂತ, ಜೈ ಭೋಲೆನಾಥ. ಗೊಟ್ಟಿಗೆರೆ. ಸೊ ಇವಾಗ ಟೈಮ್ ಆಗಿದೆ 4:22 ಆಗಿದೆ. ಸೊ ನಾನು ರೂಮಿಂದ 3:30 ಬಿಟ್ಟಿದ್ದೆ. 3:30 ಬಿಟ್ಟು ಇಲ್ಲೇ ಸ್ವಲ್ಪ ಮಿಡ್ಲಲ್ಲಿ ಬಂದು, ಯಾಕಂದ್ರೆ ಬೇಗ ಬಿಟ್ಟು ಆರಾಮಾಗಿ ಹೋದ್ರೆ ಒಳ್ಳೇದಲ್ಲ. ಯಾಕೆ ಸುಮ್ಮನೆ ಲೇಟಾಗಿ ಬಿಟ್ಟು ಸ್ಪೀಡಾಗಿ ಹೋಗೋದು, ಹೌದಲ್ಲ. ಆಮೇಲೆ ಅಲ್ಲೇ ಮುಂದೆ ಸ್ವಲ್ಪ ಡೇ ಆದ ನಂತರ ಸ್ಪೀಡ್ ಹೋಗೋದೆ. ಈಗ ಸ್ವಲ್ಪ 100 ಕಿಲೋಮೀಟರ್ ತನಕ ನೋಡುವ, ಆರಾಮಾಗಿ ಹೋಗುವ. ಈಗ ಮೀಟಪ್ ಪಾಯಿಂಟ್ ಇದೆ ಎಲ್ಲೇ ಅಂದರೆ ನೆಲಮಂಗಲ ಟೋಲ್ ಹತ್ರ ಹೋಗ್ಬೇಕೀಗ. ಅಲ್ಲಿಗೆ ಎಲ್ಲರೂ ಮೀಟ್ ಆಗ್ತಾರೆ. ಈಗ ನಾನಿರೋದು ಈ ಸೈಡ್ ಅಂತ, ಅಲ್ಲಿಗೆ ಇಲ್ಲಿಂದ ಅಲ್ಲಿ ಈಗ 44 ಕಿಲೋಮೀಟರ್ ಇದೆ ಟೋಟಲ್. ನನಗೆ ಯಾರ್ಯಾರು ಬರ್ತಾರೆ ಮೀಟಪ್ ಪಾಯಿಂಟ್ ಹತ್ರ ಅಂತ ನೋಡುವ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ NK 150 ರೈಡ್. ಎಲ್ಲ ಕತ್ಲಲ್ಲೇ ನಾನು ಮಾತಾಡ್ತಾ ಇದ್ರೆ ನಿಮಗೂ ಏನೋ ನೋಡ್ಲಿಕ್ಕೆ ಸಿಗಲ್ಲ, ಹೌದಾ. ಟ್ರಿಪ್ ಎಲ್ಲಿಗಪ್ಪ ಅಂದ್ರೆ ಚಿಕ್ಕಮಂಗಳೂರಿಗೆ ಹೋಗ್ತಾ ಇದೀವಿ. ನೋಡಿ ಎಷ್ಟೊಂದು ಜನ ರೈಡರ್ಸ್ಗಳು ಇದ್ದಾರೆ ನಮ್ಮ ಜೊತೆ ಈಗ ನೋಡಿ. ಓಹೋ ನೆನಪು ಮರೆಯಲಾರೆ. ನಂಗೆ ಇವತ್ತು ಗಾಡಿ ಯಾಕೋಪ್ಪ ವೇಟ್ ಕಮ್ಮಿ ಫೀಲ್ ಆಗ್ತಾ ಇದೆಪ್ಪ, ಯಾಕಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಹಿಂದ್ಗಡೆ ಬಾಕ್ಸ್ ಇಲ್ಲ ಅಂತ ಇರ್ಬೋದು, ಯಾಕಂದ್ರೆ ಗಾಡಿ ನುಗ್ತಾನೆ ಇದೆಪ್ಪ ಅವಾಗಿಂದ. ಹೆಂಗ್ ಹೇಳಿ ನಿಮ್ಗೆ, ರಪ್ಪ 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 ಅಂತ ನುಗ್ತಾನೆ ಇದೆ. ಇನ್ನೊಂದು 57 ಕಿಲೋಮೀಟರ್ ಆದ ನಂತರ ಟಿಫನ್ ಮಾಡಬೇಕು. ಲಾಸ್ಟ್ ಟೈಮ್ ಟಿಫನ್ ಮಾಡಿದ್ರಲ್ಲ ಅದೇ ಹೋಟೆಲಲ್ಲಿ ಇನ್ನೊಮ್ಮೆ ಟಿಫನು. ಏನ್ ತಿನ್ನೋದು ಅಂತೀರಾ? ಏನ್ ತಿನ್ನೋದು ಮತ್ತೆ ಅದೇ ಇಡ್ಲಿ ಸಾಂಬಾರು. ಬನ್ನಿ ಸಿಗೋಣ ಮಧ್ಯದಲ್ಲಿ. ಎಲ್ರು ಸಂಗಿ ಅಂತ ಹೋಗ್ತಾ ಇದಾರಪ್ಪ, ನಾನು ಒಬ್ನೇ ಹಿಂದ್ಗಡೆ ಇದ್ದೀನಿ. ದೇವರೇ ಗಾಯ್ಸ್, ಹಂಟರ್ 350 ನೋಡಿ. ನಾನು 107 108ರಲ್ಲಿ ಇದ್ದೀನಿ, ಅವನಣ್ಣ ಒಂದು 110ರಲ್ಲಿ ಇರ್ಬೇಕು ನೋಡಿ. ಹಂಟರ್ 350 ಬೈಕು ಹಂಗೆ ಇದೆ, ಅಣ್ಣನೂ ಹಂಗೆ ಇದ್ದಾನೆ. ಇಲ್ಲಿ ನೋಡಿ ಎಕ್ಸ್ಪಲ್ಸ್ 210. ಸೈಡ್ ಕೊಟ್ರು, ಯಾಕ್ರು ಹಿಂಗ್ ಮಾಡ್ತೀರಾ? 120ರಲ್ಲಿದ್ದೆ ನಾನು, ಗೊತ್ತಾ? ಇಲ್ಲೋ ಮಚ, ಅಲ್ಲೇನ್ ಮಾಡ್ತಾ ಇದ್ರು? ಬರ್ರೋ ಮೇಲೆ. ಏನ್ರು KTM ಅಡ್ವೆಂಚರ್ 390 ತಗೊಂಡು ಕೆಳಗೆ ಹೋಗಿದಿರಲ್ಲೋ ಗಾಯ್ಸ್. ಲಾಸ್ಟ್ ಟೈಮು ಗೌತಮ್ ಬ್ರೋ ಜೊತೆ ಹೋಗದವಾಗ 37 ಮೈಲೇಜ್ ಕೊಟ್ಟಿತ್ತು. ಇವತ್ತು ನೋಡಿದ್ರೆ ಕುದುರೆ ಓಡ್ದಂಗೆ ಓಡಿಸ್ತಿದ್ದೀನಿ. ಸೊ ಅದಕ್ಕೆ ಇವತ್ತು ಎಷ್ಟು ಮೈಲೇಜ್ ಕೊಡುತ್ತಂತ ಗೊತ್ತಿಲ್ಲ. ಎಲ್ಲ ಎಂಡ್ ಆಫ್ ದ ರೈಡ್ ಆದ್ಮೇಲೆ ನಾನು ನಿಮ್ಗೆ ಮೈಲೇಜ್ ಹೇಳ್ತೀನಿ, ನೋಡ್ತಾ ಇರಿ. FG V3 ಓಡುತ್ತೆ ನೋಡಿ 111 112 110. ಟಾಪ್ ಸ್ಪೀಡ್ ನೀವು ಅನ್ಕೊಳ್ಳಿ 110 ಅಂತಾನೆ, ಯಾಕಂದ್ರೆ ಎವರೇಜ್ ಆಗಿ ಹೇಳಿದ್ ನಾನು. ಏನೋ ಒಂದು ಸ್ಲೋಪ್ ಸ್ವಲ್ಪ ಸಿಕ್ಕಿದ ಅಂದ್ರೆ 123 ತನಕ ಹೋಗುತ್ತೆ. ಅಪ್ ಏನಾದ್ರು ಸಿಕ್ಕಿತ ಅಂದ್ರೆ ಒಂದು 195 ತನಕ ಹೋಗುತ್ತೆ ಅಷ್ಟೇ. ಬನ್ನಿ ನೋಡ್ತಾ ಇರಿ. ನೋಡಿ 115. ಹೊಡ್ಯ ಸೌಂಡ್ ನೋಡ ಒಂದು ಯಾವ ಲೆವೆಲ್ ಸೌಂಡು ಅಂತ ಮಾರ್ರೆ. ಇದು ಚಿದಾಲ್ ಪದಾಲ್ ನೋಡಿ. ನಮ್ಮ ಜೊತೆ ಯಡಿಯೂರು ಇದೆ, ಅವ್ರು ಹೆಂಗ್ ಹೋಗ್ತಾ ಇದಾರೆ ನೋಡಿ.
ಫಾಲೋ ಮಾಡ್ರು, ರೀಲ್ಸ್ ಗೀಲ್ಸ್ ನೋಡ್ರು, ನಾವೆಲ್ಲ ಬೈಕಿಂಗ್ ಗೀಕಿಂಗ್ ಏನೇನೋ ಹಾಕ್ತಾ ಇರ್ತೀವಿ ನೋಡ್ರು. ಗೈಸ್ ಇನ್ನೊಂದೇನಂದ್ರೆ ಎಷ್ಟು ದಿನ ಆಯ್ತು ನಾನು ಲಾಗ್ ಸ್ಟಾರ್ಟ್ ಮಾಡಿ. ನನ್ನ ಲಾಗ್ ಅಲ್ಲಿ ಏನಾದ್ರು ಚೇಂಜಸ್ ಬೇಕಾ ನಿಮ್ಗೆ? ನಾನು ಯಾವ ರೀತಿ ಮಾತಾಡ್ಬೇಕು, ತಪ್ಪು ಏನಿದೆ ಅಂತ ನಂಗೆ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ, ನಾನು ಅದನ್ನ ಸರಿಪಡಿಸ್ತೀನಿ. ಓಕೆನಾ? ಯಾಕಂದ್ರೆ ನಾನು ಯಾರ ಕಡೆ ಅಂತ ಕೇಳೋದು, ಇರೋದೇ ನೀವು, ನಿಮ್ಮ ಹತ್ರನೇ ಕೇಳ್ಬೇಕು. ನಾನು ಹಾಗಂತ ನೀವು ಬೇರೆ ಏನಾದ್ರು ಎಲ್ಲ ಬೇಕಾಬಿಟ್ಟು ಹೇಳ್ಬಿಟ್ರೆ ಮತ್ತೆ ನಂಗೆ ಅದು ಆಗಲ್ಲ ಆಮೇಲೆ ಮಾಡ್ಲಿಕ್ಕೆ. ಆ ರೀತಿ ಏನಾದ್ರು ಹೇಳಿ, ಬಟ್ ನಾನು ಕನ್ನಡ ಅಂತೂ ಬಿಟ್ಕೊಡ್ಲಿಕ್ಕೆ ಆಗಲ್ಲ ಗಾಯ್ಸ್. ಯಾಕಂದ್ರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಗೊತ್ತಲ್ಲ ಎಲ್ರಿಗೂ. ನೋಡಿ ಇಂತ ಎಕ್ಸ್ಪಲ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತಾ ನಿಮ್ಗೆ? ನಾನೇ ತೋರಿಸ್ತಿರೋ ತಾನೆ. ಮತ್ತೆ ಮುಂದೆ ಹೋಗ್ತಾ ಇರೋಣ, ಸಿಗ್ತಾ ಇರೋಣ. ಗೈಸ್ ಒಂದ್ ಸಾಂಗ್ ನೆನಪಾಗ್ತಾ ಇದೆ ಗೈಸ್, ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ. ಎಂತ ಸಾಂಗ್ ಗುರು ಅದು. ನೋಡಿ ನೋಡಿ ನೋಡಿ, ಓಹ್ 102 KTM ಅಡ್ವೆಂಚರ್. ಸರಿ, ಇವರೇ ಮಂಜು ಬ್ರೋ, ನ್ಯೂ ರೈಡರ್ ಅವರು. ನೀವು ಈ ಗಿಡಗಳನ್ನ, ಈ ರೀತಿ ಇರುವಂತ ಶೈನ್ ಬೋಲ್ಡ್ ಗಳನ್ನ ಯಾರು ತೋರಿಸ್ತಾರೆ? ಈ ತರ ಲೈಟಿಂಗ್ಸ್ ಇರೋ ಬ್ರಿಡ್ಜ್ ಗಳನ್ನ ಯಾರು ತೋರಿಸ್ತಾರೆ ನಿಮ್ಮನ್ನ? ನಾನೇ ತೋರಿಸ್ತಿದ್ದೀನಿ ನೋಡಿ. ಕಾರೆಕೆರೆ ಕುಂದೂರು ಮಠ ಅಂತೆ. ನಾನೇ ಫಸ್ಟ್ ಟೈಮ್ ಕೇಳಿದೆ ಮರ ಈ ಹೆಸರು, ಕುಂದೂರು ಮಠ. ಯಾವ ಹೆಸರಪ್ಪ ಅದು? ಕುಂದೂರು ಮಠ. ಓ ಪೂಜಾ ಹೆಗ್ಡೆ, ವಾಟ್ ಅ ನೈಸ್ ಪೂಜಾ ಹೆಗ್ಡೆ. ಗೈಸ್ ನಿಮ್ಮನ್ನ ಪೂಜಾ ಹೆಗ್ಡೆ ಕೂಡ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಮಿರರ್ ಈ ರೀತಿ ಇದ್ರೆ ಹೆಂಗ್ ಕಾಣುತ್ತೆ? ನಂಗೆ ಯಾವ್ದೋ 2 ಕಿವಿ ಬಂದಿದೆ ಅಂತ ತರ ಕಾಣುತ್ತಾ ಇದೆ ನೋಡಿ. ಇದು ಒಂದು ಕಿವಿ, ಇದು ಒಂದು ಕಿವಿ, ಇದು ಬಾಯಿ ಮಾಡ್ಕೊಂಡು ನಾಲ್ಗೆ ಹೊರಗೆ ತಕೊಂಡು ನಮಗ್ ನೋಡ್ತಾ ಇದೆ ಇದು ಬಾಯಿ. ಟೋಲ್ ಬಂತು, ಟೋಲ್. ಇದು ನನ್ಗೆ ಇವತ್ತನೇದು 3ನೇ ಟೋಲ್ ಇದು. ಓ ಇನ್ನೊಂದ್ಸಲ ಸಿಕ್ತು ಯಾತರ್. ಶಾಕ್ಯಾ ಶಕಲಕ ಬುಂಬಾ. ಓ ನಾವು ಹಾಸನಿಗೆ ಹೋಗ್ತಾ ಇದೀವ. ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದೀವಪ್ಪ. ಬೋರ್ಡ್ ಚೇಂಜ್ ಮಾಡು. ಇಷ್ಟೊಂದು ಮಣ್ಣ, ಇದು ಮಣ್ಣು ಎಲ್ಲಿಂದ ಬಂತಪ್ಪ? ಇಲ್ಲಿ ಕೆಲಸ ನಡೀತಿದೀಯ ಟ್ರಕ್ ಅಣ್ಣ, ಆರಾಮ? ಹಾಯ್. ಅವರು ಬ್ರೋ ಲೆಫ್ಟ್ ತಗೊಳ್ಳಿ ಕೇಳಿದ್ರಲ್ಲ ಬ್ರೋ, ಅವ್ರು ಲೆಫ್ಟ್ ತಗೊಳ್ಳಿ ಕೇಳಿದ್ರಲ್ಲ. 2 ರೂಟ್ ಇದೆ ಇಲ್ಲಿ, ರೈಟ್ ಒಂದು ಲೆಫ್ಟ್ ಒಂದು. ಆ ಸೈಡಿಂದ ಲೆಫ್ಟ್ ಇದೆ, ಇದು ರೈಟು. ಹೌದಾ? ಗೊತ್ತಿಲ್ಲ. ಹಾಂ ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಮ್ಯಾಪ್ ಕನ್ಫ್ಯೂಸ್ ಆಯಿತು. ಇಲ್ಲಿ ನೋಡಿ ಮ್ಯಾಪ್ ಎಲ್ಲಿಂದ ತೋರಿಸ್ತಿದೆ, ರೈಟು ಲೆಫ್ಟು ಅಂತ ಗೊತ್ತಿಲ್ಲ. ಓಕೆ, ರೈಟಿಂದ ಬಂದ್ಬಿಟ್ಟಿದ್ದೀವಿ. ಹಾಯ್ ಗಾಯ್ಸ್, ಯಾವುದೋ ಊರಲ್ಲಿ ಬಂದ್ಬಿಟ್ಟು ಈಗ. ಯಾವ ಊರೇನೋ ಇದು. ಸ್ವಿಫ್ಟ್ ಅಣ್ಣ ಸ್ವಲ್ಪ ಸೈಡ್ ಕೊಡ್ತೀಯಾ? ಹಿಂಗೆ ಹೋಗ್ಬಿಡ್ತೀನಿ ನಾನು. ಥ್ಯಾಂಕು ಮಚ್ಚ, ಥ್ಯಾಂಕು. ಸ್ಟೇಟ್ ಹೋಗ್ಬೇಕು ತಾನೆ ನಮಗೂ. ಇದು ಯಾವುದೋ ರಿಂಗ್ ರೋಡ್ ಅಂತ ಗಾಯ್ಸ್. ಇನ್ನು 18 ಕಿಲೋಮೀಟ್ರ್ ಇದೆ. ನನ್ನ ಟಿಕೆಟ್ ಕೆಳಗೆ ಯಾರು ಅನ್ಕೊಟ್ಟಿದೆ, ಅದಕ್ಕೆ ನಾನು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಅಂದ್ರೆ ನಿಂತ್ಕೊಂಡು ಹಾರಿಸ್ಕೊಂಡೇ ತಗೊಂಡು ಹೋಗ್ತಿದ್ದೆ ಗಾಡಿನ. ಲಾಸ್ಟ್ ಟೈಮ್ ಹೋಗಿದ್ದು ಇದೇ ರೂಟಾ? ಇಲ್ಲೇ ಎಲ್ಲೋ ಎಕ್ಸ್ಟ್ರೀಮ್ ಅಲ್ಲ, ಯಾವ್ದದು ವಿಸ್ಟ್ರೋಮ್ ಸಿಕ್ಕಿತ್ತಲ್ಲ, ಇಲ್ಲೇ ಕುದುರೆ ಕೂಡ ಸಿಕ್ಕಿತ್ತಲ್ಲ ನಮ್ಗೆ ಲಾಸ್ಟ್. ಇಲ್ಲೇ ಎಲ್ಲೋ ಸಿಕ್ಕಿತ್ತು ಕುದುರೆ. ಅಂಕಲ್ ನಗ್ತಾ ಇದೀಯಾ ಯಾಕೆ? ಏನಾಯ್ತು? ಹೆಂಗೆ? ಓ ಓಮಿನಿ, ಯಾಕೋ? ಆರಾಮಾಗೋ. ಕುದುರೆ, ಇನ್ನೊಮ್ಮೆ ಕುದುರೆ ಇಲ್ಲೇ ಇದೆಯಲ್ಲ ನೀನು. ಲಾಸ್ಟ್ ಟೈಮ್ ಸಿಕ್ಕಿದ್ಯಾ? ನೆಕ್ಸ್ಟ್ ಟೈಮ್ ಏನಾದ್ರು ತಗೊಂಡ್ ಬರ್ತೀನಿ ಇದೇ ರೂಟಲ್ಲಿ ಬಂದ್ರೆ. ಮೈ ಗುಡ್ನೆಸ್. ಓಹ್ ಯಾಕಣ್ಣ? ಯಾವ್ದಿದು? ಫಿಯಾಟ್ ಯಾವ ಗಾಡಿ, ಯಾವ ಕಾರಪ್ಪ ಅದು? ಫಿಯಾಟ್ ನಂಗೂ ಗೊತ್ತಿಲ್ಲ. ಆಂಟಿ ಸ್ವಲ್ಪ ಆರಾಮಾಗಿ, ನಂಗೆ ಮತ್ತೆ ಗುದ್ದಿ. ಓಹ್ ಇದು ಯಾವ ಗಾಡಿಯಪ್ಪ? ಮೋರ್ನಿ ಅಂತೆ. ಯಾವುದಪ್ಪ ಅದು? ಮೋರಿನಿ. ರೇಸ್ ಕೊಡೋದು, ಹಂಪಲ್ ನಿಲ್ಸೋದು, ರೇಸ್ ಕೊಡೋದು, ಹಂಪಲ್. ಇಷ್ಟೇ ಆಗೋಗಿದೆ ಜೀವನ. ನೋಡಿ ಆ ಬಸ್ನ ಒಂದು ನೋಡಿ, ಗಾಡಿ ಬರ್ತಾ ಇದೆ ಅಂದ್ರೂ ಹೆಂಗೆ ನುಗ್ಗಿಸ್ತವ್ ನೋಡಿ. ಹಾಂ, ಯಾರು ನಿಲ್ಲಿಸ್ಬೇಕಪ್ಪ. ಓ ಆಂಟಿ ಸ್ವಲ್ಪ ಸೈಡ್ ಕೊಟ್ಟರೆ ನಾನು ಹೋಗ್ಬಿಡ್ತೀನಿ, ಇಲ್ಲಾಂದರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗೋದು ನಿಂಗೆ. ಹೆಲ್ಮೆಟ್ ಹಾಕ್ಕೊಂಡು ಓಡಿಸಪ್ಪ, ಯಾಕೆ ಸುಮ್ಮನೆ ರಿಸ್ಕ್. ನಮ್ಮ ದೀಪಕಣ್ಣ ಹಿಮಾಲಯನ್ 450.
ಗಾಯ್ಸ್ ಇವಾಗ ಟೀ ಪಾಯಿಂಟಲ್ಲಿ ಟೀ ಕುಡ್ದಾಯ್ತು. ಸೊ ಬನ್ನಿ ಈ ಹೈವೇ ಕಡೆಯಿಂದ ಸೀದಾ ರೊಬ್ ಅಂತ ಹೊಡೆಯೋದೆ. ಸೆಕೆಂಡ್ ಸ್ಟಾಪಿಗೆ ಇಲ್ಲಿಂದ ಒಂದು ಸುಮಾರು 70 ಕಿಲೋಮೀಟ್ರ್ ಇರ್ಬೋದು. ಟೈಮ್ ಆಗಿದೆ 9:50 ಆಗಿದೆ. ಎಷ್ಟು 9 ಗಂಟೆಗೆ ಎಷ್ಟೊಂದು ಬಿಸಿಲು ಹೊಡಿತಿದೆ ನೋಡಿ ಗಾಯ್ಸ್. ಸೂರ್ಯ ದೇವತೆ ಸ್ವಲ್ಪ ನಿನ್ನ ಬಿಸಿಲನ್ನು ಕಮ್ಮಿ ಮಾಡಪ್ಪ. ನೋಡಿ ಎಲ್ಲರೂ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬೂ ಅಂತ. ಆಸೆಯನ್ನ ನಿರಾಸೆ ಮಾಡಬೇಡಿ. ಇಲ್ಲಿ ನೋಡಿ ಕಾಡಿನೊಳಗಡೆಯಿಂದ ನಾವು ಹೋಗ್ತಾ ಇದ್ದೀವಿ ಈಗ. ಕಾಡಿನ ವೇಷ 12 ವರ್ಷ. ಗ್ಯಾಸ್ ಹಿಂದ್ಗಡೆ ಯಾವ ರೀತಿ ಬರ್ತಾ ಇದ್ದಾರೆ ನೋಡಿ. ಮಿರರ್ ಕಾಣ್ತಾ ಇದೆಯಾ? ಏನಪ್ಪ ಸಂಬಂಧಿಕರು ರೋಡ್ ಮೇಲೆ ಈ ಥರ ನುಗ್ಬಿಟ್ಟಿದ್ದಾರೆ, ಹೆಂಗೆ ನಿಮ್ಮದು? ಹಾಂ ಏನಣ್ಣ ಆರಾಮ? ಚಿತ್ತಲ್ ಪತ್ತಲ್ ಕಾಡಿನ ವೇಷ 12 ವರ್ಷ. ಇದರ ಹೆಸರು ಎಮ್ಮೆ. ಗಾಯ್ಸ್ ನೋಡಿ ಗೌತಮ್ ರಾವ್ ಅವರು ಇಲ್ಲಿ ಲೇಕ್ ನೋಡ್ಲಿಕ್ಕೆ ತಗೊಂಡು ಬಂದಿದ್ದಾರೆ. ಸಾಕು. ಓಕೆ. ಎಷ್ಟು ಟ್ಯಾಂಕ್ಗಳು ಇವು? 13. ಬೆಂಗಳೂರಿಂದ ಬಂದಿರೋದು ಈಗ? ಎಲ್ಲರೂ ಎಷ್ಟು ಜನ? 20. ಅವನು ಹೆದರೋದ ಪಾಪ, ಎಲ್ಲ ಅವನಿಗೆ ಬಂದು ಗುದ್ಬಿಡ್ತಾರೋ ಅಂತ. ಹಾಂ ಅಣ್ಣ ನೋಡ್ದ ಗಾಯ್ಸ್ ವ್ಯೂ ನೋಡಿ ಗಾಯ್ಸ್. ಹಾಂ ಆಕಾಶನ್ನೇ ಗುಡ್ಡ ಚಾದರ್ ಹಾಕ್ಕೊಂಡು ಮಲಗಿದಂಗಿದೆ ನೋಡಿ. ಹಾಂ ಆಕಾಶನ್ನೇ ಕವರ್ ಮಾಡ್ತದೆ ಅದು. ಮೋಡ ಗೀಡ ಏನು ಇದನ್ನೇ ಇಲ್ಲ ನೋಡಿ ಆ ಸೈಡ್. ನೋಡಿದ್ರಾ? ನಂಗೆ ಮುಂದ್ಗಡೆನೂ ನೋಡಬೇಕು, ಸ್ವಲ್ಪ ನೋಡ್ಕೊಂಬಿಡಿ. ಆಮೇಲೆ ಜಾಸ್ತಿ ಕಾಣಿಸುವ ನಿಮ್ಗೆ. ನಿಂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಇವಾಗ, ಯಾಕಂದ್ರೆ ಮ್ಯಾಪ್ ಇಲ್ಲ ನನ್ನ ಹತ್ರ. ನೋಡಿ ಆ ಟ್ರಕ್ದವನು ನೋಡಿ ಪೂರ ಧೂಳು ಎಬ್ಬಿಸ್ಕೊಂಡು ಬಂದಿದ್ದಾನೆ. ಅಣ್ಣ ಏನಣ್ಣ ನೀನು ಟ್ರಕ್ ಅಣ್ಣ, ಸ್ವಲ್ಪ ನೋಡೋಣ. ಓಹ್ ಇದು ಎಲ್ಲೇ ಕಾಡು ಒಳಗೆ ಬಂದ್ಬಿಟ್ಟಿದ್ದು. ಓರೇ ರಾಮ, ವಾಟ್ ನೈಸ್ ಬ್ರೋ, ವಾಟ್ ನೈಸ್. ಮೈ ಗುಡ್ನೆಸ್ ನೋಡ್ಕೋಚಿನ ಎಲ್ಲ ನಿಂದೆ. ಗಾಯ್ಸ್ ಸ್ಟೇ ಹತ್ರ ಬಂದ್ಬಿಟ್ಟಿದ್ದೀವಿ. ದೇವಿಗೆರೆ ಸ್ಟೇ ನೋಡಿ. ಓಹ್ ನೋಡಿ ಸ್ಟೇ ಇದೆ. ಓ ಗೌತಮ್ ಬ್ರೋ ಅವರು ಇಲ್ಲೇ ಇದ್ದಾರೆ. ಫಾರ್ಮ್ ಹೌಸ್ ಕೊಟ್ಟಿರೋದು ಅಲ್ಲಿಗೆ ಹೋಗ್ಬೇಕು.
ಎಲ್ಲರೂ ಬಂದರು. ಗ್ಯಾಸ್ ಸ್ಟೇ ಇಲ್ಲಲ್ಲ ಅಂತೆ, ಇನ್ನೊಂದು 2 ಕಿಲೋಮೀಟರ್ ಇದೆ ಅಂತೆ, ಆ ಸೈಡ್ ಸ್ಟೇ ಇದೆ. ಏನೋ ಫಾರ್ಮ್ ಹೌಸ್ ಏನೋ ಕೊಟ್ಟಿದಾರಂತೆ ನಮಗೆ. ಓ ಬನ್ನಿ ನೋಡೋಣ ಏನು ಹೇಳ್ತಾರೆ ಅಂತ. 2 ಕಿಲೋಮೀಟರ್ ಅಂತ ಹೇಳ್ತವ್ರೆ. ನೋಡ್ಕೊಂಬಿಡಿ. DJ ಹಚ್ಬಿಟ್ಟವ್ರೆ ಇಲ್ಲಿ ನೋಡಿ, ಮರದ ಮೇಲೆ ಕ್ಯಾಮೆರಾ ಕೂಡ ಇದೆ. ಸ್ಪೀಕರ್ ಹಚ್ಚಿ ಎಲ್ಲ ಖಾಲಿ ಇದೆ ನೋಡಿ ರೂಮ್. ನೋಡಿ ಚಿತ್ರ ಎಷ್ಟು ಸುಂದರವಾಗಿದೆ ನೋಡಿ. అవునా లేదా అక్కడ చెప్పలేదు, అక్కడ ఒకరు ఉంటారు అని చెప్పి అక్కడ ఉంటారు సార్. అక్కడ కుకింగ్ లేదు. ఇలా అంటే మీకు అక్కడ కావాలంటే అక్కడ కూడా సెండ్ చేపిస్తాను. ఇక్కడ అక్కడనా బెటర్. ఎలా అంటే వీళ్ళంతా తాగేసి చూసాను అక్కడ నుంచి మరి. ఓకే డన్ మార్కెట్. Hãy subscribe cho kênh Ghiền Mì Gõ để không bỏ lỡ những video hấp dẫn.